ಹಲೋ ಸ್ನೇಹಿತರೆ, ನಿನ್ನೆ ರಾತ್ರಿ ಒಂದು ಇನ್ಸಿಡೆಂಟ್ ಆಯಿತು. 390ಯಲ್ಲಿ ಗಾಡಿಯಿಂದ ಬಿದ್ದೋಗ್ಬಿಟ್ಟು. ಸೊ ಏನಾಯ್ತಪ್ಪ ಅಂತ ಎಕ್ಸಾಕ್ಟಾಗಿ ಗೊತ್ತಾಗಿಲ್ಲ ನನಗೆ. ಸೊ ಈಗ ಆ ಸ್ಪಾಟಿಗೆ ಬಂದಿದ್ದೀನಿ, ತೋರಿಸ್ತೀನಿ ಬನ್ನಿ ಎಕ್ಸಾಕ್ಟಾಗಿ ಏನಾಯಿತು ಅಂತ. ಸೊ ಇದೇ ರೋಡೇ. ಸೊ ರೆಗ್ಯುಲರ್ ಬರ್ತೀನಿ ನಾನು, ಇದೇ ರೋಡಲ್ಲೇ ಓಡಾಡೋದು. ಸೊ ಇದು BWCC ಕೆಲಸ ಆಗಿತ್ತು. ಇದು ಲೈಟಾಗಿ ಹಳ್ಳ ಆಗಿತ್ತು ಅಷ್ಟೇ ಇದು ಕೆಲಸ ಆದಮೇಲೆ. ಬಟ್ ರೀಸೆಂಟ್ ಮಳೆಯಿಂದ ಇಲ್ಲಿ ನೋಡಿ, ಇದಂತೂ ಸಿಕ್ಕಾಪಟ್ಟೆ ಡೀಪ್ ಇದೆ. ಸೊ ನೀವು ನೋಡ್ಬೋದು, ಫುಲ್ ಡೀಪ್. ಸೊ ಅಲ್ಲಿಂದ ಬಂದವನು ನಾನು ಈ ಕಡೆ ರೈಟಿಗೆ ಬಂದೆ ಓವರ್ಟೇಕ್ ಮಾಡೋಣ ಅಂತ. ಸೊ ಈ ಪಾಟಲ್ಲಿ ಇಳಿದಾಗ ಔಟ್ ಆಫ್ ಕಂಟ್ರೋಲ್ ಆಗಿ ಇಲ್ಲಿವರೆಗೂ ಬಂದೆ ಕಂಟ್ರೋಲ್ ಮಾಡಿಕೊಂಡು. ಬಟ್ ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಸಿಕ್ಬಿಡಿದ್ರೆ ಎಸ್ಕೇಪ್ ಆಗ್ತಿದ್ದೆ. ಸೊ ಇಲ್ಲಿ ಇದಕ್ಕೆ ಟಚ್ ಆಗಿ ನಾನು ಬಂದು ಈ ಕಲ್ ಮೇಲೆ ಬಿದ್ದುಬಿಟ್ಟೆ ನಾನು. ಸೊ ಗಾಡಿ ಬಂದು ಇಲ್ಲಿ ಬಿದ್ದು. ಸೊ ಇಲ್ಲೇ ಇದೆ ನೋಡಿ ಗಾಡಿ ಮಿರರು, ಆ್ಯಂಡ್ ಸ್ಲೈಡರ್ ಕೂಡ ಇಲ್ಲೇ ಇದೆ. ಸೊ ಸ್ಲೈಡರ್ ಕಂಡೀಷನ್ ನೋಡಿ ಹಿಂಗಿದೆ, ಮುರಿದೋಯ್ತು ಆ್ಯಕ್ಚುಲಿ. ಬಿಕಾಸ್ ಗಾಡಿ ಬಂದು ಈ ಕಲ್ ಮೇಲೆ ಬಿತ್ತು. ಏನಿಲ್ಲ, ನನಗೆ ಒಂಚೂರು ಡಿಸ್ಟೆನ್ಸ್ ಸಿಕ್ಬಿಟ್ಟಿದ್ರೆ ನಾನು ಮೇ ಬಿ ಎಸ್ಕೇಪ್ ಆಗಿಬಿಟ್ಟು ಇಲ್ಲಿ ಬಂದ್ಬಿಡ್ತಾ ಇದ್ದೆ. ಬ್ಯಾಡ್ ಲಕ್ ಬಿಕಾಸ್ ಬಟ್ ನಥಿಂಗ್ ಹ್ಯಾಪನ್ ಮೇಜರ್. ಲೈಕ್ ನೋಡ್ಬೋದು ನೀವು, ಸಣ್ಣ ಪುಟ್ಟ ಗಾಯ ಕೈಗೆ ತಗೋಇದೆ, ಕಾಲು ಒಂಚೂರು ತಗಲಿದೆ, ಸ್ಕಿನ್ನು ಲೈಟಾಗಿ ಅಷ್ಟೇ, ಬಿಟ್ಟರೆ ಮೇಜರ್ ಏನಾಗಿಲ್ಲ. ಸೊ ನಾನು ರೆಗ್ಯುಲರ್ ಓಡಾಡೋ ರೋಡಿಂದ ರೋಡ್ ನಂಗೆ ತುಂಬ ಚೆನ್ನಾಗಿ ಗೊತ್ತು, ತುಂಬ ವರ್ಷದಿಂದ ಓಡಾಡೋ ರೋಡು. ಸೊ ಮೇ ಬಿ ವಿಡಿಯೋ ಲಿಂಕ್ ಕಾಣ್ತಿದೆ ಗೊತ್ತಿಲ್ಲ, ಬಟ್ ತುಂಬ ಡೀಪ್ ಇದೆ ಅದು. ಇಮ್ಯಾಜಿನ್ 21 ಇಂಚ್ ವೀಲ್ KTM ADV ವೀಲ್ನೇ ಅದು ತಗೊಂಡಿಲ್ಲ ಅಂತಾರೆ, ಅದು ಎಷ್ಟು ಡೀಪ್ ಇದೆ ಅಂತ. ಲೈಕ್ ಸಡನ್ ಹಳ್ಳ ಬಂದು ಲೈಕ್ ಮೇಲೆ ಇದೆ. ಸೊ ಇಳಿದಿದ ತಕ್ಷಣ ಔಟ್ ಆಫ್ ಕಂಟ್ರೋಲ್ ಆಗೋಯ್ತು, ಫುಲ್ ಹ್ಯಾಂಡಲ್ ವಾಬಲ್ ಆಯಿತು. ಅಲ್ಲಿಂದ ಕಂಟ್ರೋಲ್ ಮಾಡ್ಕೊಂಡು ಬಂದೆ ಇಲ್ಲವರೆಗೂ. ಡಿವೈಡರ್ ಟಚ್ ಆಗೋಯ್ತು ಫ್ರಂಟ್ ವೀಲು, ಇಲ್ಲಾಂದರೆ ಮೇ ಬಿ ಎಸ್ಕೇಪ್ ಆಗಿಬಿಡ್ತಾ ಇದ್ದೆ. ಸೊ ಗಾಡಿಗೆ ಏನಾಗಿದೆ ಅಂತ ತೋರಿಸ್ತೀನಿ. ಸೊ ನಮ್ಮ ಎರಡು ಗಾಡಿ ಇಲ್ಲೇ ಇದೆ ನೋಡಿ. ನಿನ್ನೆ ತಾನೇ ಲೋವರ್ ಫೆಂಡರ್ ಹಾಕಿಸ್ದೆ, ನಿನ್ನೆ ಮಧ್ಯಾಹ್ನ ಹಾಕಿಸ್ದೆ, ಸಾಯಂಕಾಲ ಆಯಿತು. ಏನಿಲ್ಲ, ಇದೊಂದು ನೋಡಿದ್ರಲ್ಲ ಮಿರರ್ ಹೊಡೆದೋಗಿದೆ ಆ್ಯಂಡ್ ಸ್ಕ್ರ್ಯಾಚ್ ಇದೆ ನೋಡ್ಬೋದು. ಅದು ಬಿಟ್ಟರೆ ಇಲ್ಲಿ ಸ್ಕ್ರ್ಯಾಚ್ ಆಗಿದೆ ನೋಡಿ. ಸೊ ಇದು ಬೆಂಡ್ ಕೂಡ ಆಗಿಲ್ಲ ಆ್ಯಕ್ಚುಲಿ, ಅಲ್ಲಿಗೆ ಇಲ್ಲಿಗೆ ನೋಡಿದೆ ಜಾಸ್ತಿ ಬೆಂಡ್ ಇಲ್ಲ. ಇದು ಸ್ವಲ್ಪ ಬೆಂಡ್ ಆಗಿದೆ ಆ್ಯಂಡ್ ಸ್ಲೈಡರ್ ಮುರಿದೋಗಿದೆ. ಸೊ ಬಿಟ್ಟರೆ ಐ ಥಿಂಕ್ ಬಾರ್ ಎಂಡ್ ಹತ್ರ ಸ್ವಲ್ಪ ಸ್ಕ್ರ್ಯಾಚು, ಸ್ಮಾಲ್ ಸ್ಕ್ರ್ಯಾಚ್ ಇದೆ. ಬಿಟ್ಟರೆ ಇಲ್ಲಿ ಟಚ್ ಆಗ್ಬಿಟ್ಟಿದೆ, ಅದೊಂದೇ ಆ್ಯಕ್ಚುಲಿ, ಬೇರೆ ಏನೂ ಆಗಿಲ್ಲ. ಸ್ಲೈಡರ್ ಪ್ರವೆಕ್ಸ್ ಸೇವ್ ಮಾಡಿದೆ ಸ್ವಲ್ಪ ಗಾಡಿನ. ಗಾಡಿಗೂ ಏನು ಮೇಜರ್ ಆಗಿಲ್ಲ, ಜಸ್ಟ್ ಒಂದು ಮಿರರು ಸ್ಲೈಡರು ಹಾಕ್ಕೊಂಡ್ರೆ ಆಯಿತು. ಬಟ್ ನಮ್ಮ ಬೆಂಗಳೂರು ರೋಡ್ಸ್ಗೆ ADVಗಳು ಸಾಕಾಗಲ್ಲ, ರೋಡ್ ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಯಾವಾಗ ಏನಾಗಿರುತ್ತೆ ಅಂತ. ಸೊ ರೆಗ್ಯುಲರ್ ರೋಡಲ್ಲಿ ಅದು ತುಂಬ ಕೇರ್ಫುಲ್ ಆಗಿರ್ತೀನಿ ನಾನು. ಸ್ಟಿಲ್ ಹಿಂಗಾಯಿತು ಅಂದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ರೋಡ್ ದಿನ ದಿನ ಚೇಂಜ್ ಆಗ್ತಾ ಇದೆ ಮಳೆ ಬರ್ತಾ ಬರ್ತಾ. ಸೊ ಎಲ್ಲ ಸೇಫಾಗಿ ರೈಡ್ ಮಾಡಿ. ಬಾಯ್.